ವಸತಿ ಇಲಾಖೆಯಲ್ಲಿ ಮನೆಗಳನ್ನು ತೆಗೆದುಕೋಬೇಕು ಅಂದ್ರೆ ಹಣ ಕೊಡುವ ಒಂದು ಆಡಿಯೋ ವಿಚಾರ ಸಾಕಷ್ಟು ಚರ್ಚೆ ಆಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಸಚಿವರು ಕಾಂಗ್ರೆಸ್ನ ಹಿರಿಯ ನಾಯಕರಿಂದ ಆರ್ ವಿ ದೇಶಪಾಂಡೆ ಅವರು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬಿ ಆರ್ ಪಾಟೀಲ್ ಅವರ ಆಡಿಯೋ ಒಂದು ವೈರಲ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರ ವಿಚಾರವಾಗಿ ನಿಮ್ಮ ರಿಯಾಕ್ಷನ್ ಸರ್? ನೋಡಿ, ಈ ವಿಚಾರ ಬಿ ಆರ್ ಪಾಟೀಲ್ ಅವರು ಬಹಿರಂಗ ಯಾಕೆ ಮಾಡಿದ್ರಂತ ಪ್ರಶ್ನೆ ಅವ್ರನ್ನ ಕೇಳೋದಿಲ್ಲ. ಇದು ಬಹಿರಂಗ ಮಾಡೋಕ್ಕಿಂತ ಮುಂಚೆ ಅವರು ಸಂಬಂಧಪಟ್ಟ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಒಳ್ಳೆ ಪರಿಚಯ ಇದೆ, ಅವ್ರಿಗೆ ಒಳ್ಳೆ ಸ್ನೇಹ ಇದೆ, ಅವ್ರ ಜೊತೆ ಚರ್ಚೆ ಮಾಡಬೇಕಾಗಿತ್ತು ನನ್ನ ಅಭಿಪ್ರಾಯ. ಆ ಚರ್ಚೆ ನಂತರ ಅವ್ರಿಗೆ ಸರಿಯಾದ ಒಂದು ಉತ್ತರ ಸಿಕ್ಕಿಲ್ಲ ಆದರೆ, ಅದು ಸರ್ಕಾರದಿಂದ ಕ್ರಮ ಆಗಿಲ್ಲ ಆದರೆ, ಅದರಿಂದ ನೀವು ಬಹಿರಂಗ ಮಾಡಿದರೆ ಒಳ್ಳೇದಾಗ್ತದೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಈಗ ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಮಾಡಬೇಕಾಗಿತ್ತು, ಉತ್ತರ ಸಿಕ್ಕಿಲ್ಲ ಅಂದ್ರೆ ಬಹಿರಂಗ ಮಾಡಬಹುದಿತ್ತು ಅಂತ ಹೇಳ್ತೀರಿ? ಹೌದು, ಯಾವಾಗಲೂ ಹಾಗಾದೆ. ನಾವೊಂದು ಪಕ್ಷದ, ಈಗ ನಾವು ಕಾಂಗ್ರೆಸ್ ಪಕ್ಷದ ಶಾಸಕನೇನೆ, ನನಗೇನಾರ ಅನ್ಯಾಯ ಆದರೆ ಮೊದಲು ನಾನು ನನ್ನ ನಾಯಕರ ಕಡೆ ಎಲ್ಲ ಚರ್ಚೆ ಮಾಡಬೇಕು. ಅವ್ರ ಕಡೆಯಿಂದ ಪರಿಹಾರ ಆಗಿಲ್ಲ ಅಂದರೆ ನಾನು ಬಹಿರಂಗ ಮಾಡ್ಬೋದು, ನ್ಯಾಯಾಲಯಕ್ಕೂ ಹೋಗ್ಬೋದು, ಅಥವಾ ನಾನೇ ಕ್ರಮ ತಗೊಳ್ಬೋದು. ಈಗ ಮನೆ ಕೊಡುವ ವಿಚಾರವಾಗಿ ಹಣ ಕೊಟ್ಟರಷ್ಟೇನೆ ಮನೆ ಕೊಡ್ತಾ ಇದಾರೆ ಅಂತೇಳಿ ಆಡಿಯೋದಲ್ಲಿ ಹೇಳಿರೋದು ಸತ್ಯ? ಆ ಥರ ನಿಮ್ಮ ಕ್ಷೇತ್ರದ ಗಮನಕ್ಕೆ ಬಂದಿದೆಯಾ ಸರ್? ನನ್ನ ಕ್ಷೇತ್ರದಲ್ಲಿ ಆ ಧೈರ್ಯ ಮಾಡೋರು ಯಾರಿಲ್ಲ, ಹಣ ತಗೊಳ್ಳೋರು ಯಾರಿಲ್ಲ, ನನ್ನ ಕಡೆ ಹಣ ಕೇಳೋರು ಯಾರಿಲ್ಲ. ಯಾಕಂದರೆ ಆ ಪ್ರಕಾರ ಇವತ್ತಲ್ಲ, 83ನೇ ಇಸ್ವಿಯಿಂದ ನನ್ನ ಕ್ಷೇತ್ರ ನಾನು ನೋಡ್ಕೊಳ್ತಾ ಇದ್ದೇನೆ. ಹಾಗಾಗಿ ಇಂಥ ವಿಚಾರಗಳು ಆಗಬಾರ್ದು. ನಾವು ಬಿ ಆರ್ ಪಾಟೀಲ್ ಹೇಳಿದ್ದು, ಅವರು ಒಳ್ಳೆ ವ್ಯಕ್ತಿ, ಜವಾಬ್ದಾರಿ ವ್ಯಕ್ತಿ, ಬಟ್ ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ಇದು ಸ್ವಲ್ಪ ಸಂಬಂಧಪಟ್ಟವ್ರ ಕಡೆ, ಮುಖ್ಯಮಂತ್ರಿ ಕಡೆ ಚರ್ಚೆ ಮಾಡಿದ್ರೆ ಒಳ್ಳೇದಾಗ್ತಿದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಇಮಿಡಿಯೇಟ್ಲಿ ಒಂದು ಕ್ರಮ ಆಗ್ತಿತ್ತು. 4 ಬಾರಿ ಪತ್ರ ಬರೆದ್ರು ಕೂಡ ಸಚಿವರು ಯಾವುದೇ ರೀತಿಯಾಗಿ ನನಗೆ ಕಿಮ್ಮತ್ ಕೊಡ್ಲಿಲ್ಲ, ಹಾಗಾಗಿ ಅನಿವಾರ್ಯವಾಗಿ ನಾನು ಮಾತಾಡಲೇಬೇಕಾದ ಪರಿಸ್ಥಿತಿ ಬಂತು ಅಂತ ಹೇಳ್ತಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಆ ಪ್ರಕಾರ ಅವ್ರು ಏನು ಪತ್ರಿಕೆಯಲ್ಲಿ ಹೇಳಿಲ್ಲ, ಅಥವಾ ನಾ ಎಲ್ಲ ನಿಮ್ಮ ಕಡೆ ಮೊದಲೇ ಬಾರಿ ಕೇಳ್ತಾ ಇದ್ದೇನೆ. ಹಾಗಾಗಿ ಅದ್ರ ಬಗ್ಗೆ ನಾ ಏನು ಕಮೆಂಟ್ ಮಾಡೋದು. ಇದಿಷ್ಟು ಮಾಜಿ ಸಚಿವರು ಹಿರಿಯ ಶಾಸಕರಿಂದ ಆರ್ ವಿ ದೇಶಪಾಂಡೆ ಅವರ ಮಾತು. ಏನೇ ಸಮಸ್ಯೆ ಇದ್ರೂ ಕೂಡ ಒಂದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು, ಅದಾದ ನಂತರ ಪರಿಹಾರ ಸಿಕ್ಕಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಮಾಡಬೇಕಾಗುತ್ತೆ. ಈ ರೀತಿಯಾದ ಒಂದು ವಿಚಾರಗಳನ್ನ ಬಹಿರಂಗವಾಗಿ ಪ್ರಸ್ತಾಪ ಮಾಡೋದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋದು. ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.